ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದಂತಾದ 4 ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ನ್ಯಾಕ್ಸ್ ರೆಸಿಪಿಗಳನ್ನ ಯಾರಿಗೆ ಮಾಡಿಕೊಟ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳನ್ನು ಆರಾಮಾಗಿ 1 ತಿಂಗಳವರೆಗೆ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಇನ್ಸ್ಟೆಂಟಾಗಿ ಕೇವಲ 10 ನಿಮಿಷದಲ್ಲಿ ಕಮ್ಮಿ ಪದಾರ್ಥಗಳನ್ನ ಬಳಸಿ ಮಾಡ್ಕೋಬೋದಂತಾದ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಚಕ್ಲಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ನಷ್ಟು ನಾನು ಹುರ್ಗಡ್ಲೆನ ಸೇರಿಸ್ಕೊಂಡು ಈ ರೀತಿ ಫೈನ್ ಆಗಿ ಪೌಡರ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನೈಸಾಗಿ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದ ನಂತರ ನಾವು ಮಿಕ್ಸರ್ ಜಾರ್ನಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಹುರ್ಗಡ್ಲೆ ಪುಡಿನ ಸೇರಿಸ್ಕೊಂಡು ಜೊತೆಗೆ 2 ಟೀ ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಣ್ಣನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಇದ್ರ ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಈ ರೀತಿ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಸೇರಿಸಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ನಿಮಿಷ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇದನ್ನು ಯಾವ ರೀತಿ ಕಲಿಸ್ಕೋಬೇಕು ಅಂತ ಅಂದರೆ ತುಂಬ ತೆಳುವಾಗಿಯೂ ಬೇಡ, ಹಾಗೆ ತುಂಬ ಗಟ್ಟಿಯಾಗಿಯೂ ಬೇಡ. ಈ ರೀತಿ ಮೀಡಿಯಮ್ ಆಗಿ ಸಾಫ್ಟಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಚಕ್ಲಿ ಒತ್ತುವಂತಹ ಮಿಷಿನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಬ್ರಷ್ನ ಸಹಾಯದಿಂದ ಎಲ್ಲ ಕಡೆಯೂ ಚೆನ್ನಾಗಿ ಹಚ್ಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಕ್ಲಿ ಹಿಟ್ಟೇನಿದೆ ಅದನ್ನು ಈ ರೀತಿ ಶೇಪಲ್ಲಿ ಮಾಡಿ ಚಕ್ಲಿ ಮಿಷಿನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಲಿಗೆ ಸೇರಿಸ್ಕೊಂಡಿದ್ದ ನಂತರ ಈ ರೀತಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಈ ರೀತಿ ನಾನು ಚಕ್ಲಿನ ಒತ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಾಳೆ ಎಲೆ ಮೇಲೂ ಸಹ ಈ ರೀತಿ ಚಕ್ಲಿನ ಒತ್ಕೋಬೋದು. ಸ್ವಲ್ಪನೂ ಕೂಡ ಎಲ್ಲೂ ಕಟ್ಟಾಗ್ತಿಲ್ಲ, ಚಕ್ಲಿ ಪರ್ಫೆಕ್ಟಾಗಿ ಬರ್ತಿದೆ. ನೀವು ಸ್ವಲ್ಪ ಪೇಷನ್ಸಿಂದ ಇದನ್ನು ಒತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಚಕ್ಲಿ ಹಿಟ್ಟನ್ನು ಸಹ ಹದವಾಗಿ ಕಲಿಸ್ಕೊಂಡಿರಬೇಕು, ಇಲ್ಲಾಂದರೆ ಚಕ್ಲಿ ಈ ರೀತಿ ಒತ್ತಬೇಕಾದ್ರೆ ಕಟ್ಟಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಚಕ್ಲಿ ಬರ್ತಿದೆ ಅಂತ ಹೇಳಿ. ಇದೇ ರೀತಿ ನೀವು ಸಹ ಚಕ್ಲಿನ ಒತ್ಕೋಬೇಕಾಗುತ್ತೆ. ಫೈನಲಿ ನಾನಿಲ್ಲಿ ಇದೇ ರೀತಿ 4 ಚಕ್ಲಿಗಳನ್ನ ಒತ್ಕೊಂಡಿದ್ದೀನಿ. ಕಡೆ ನಾನಿಲ್ಲಿ ಎಣ್ಣೆನೂ ಸಹ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆನ ನಾನಿಲ್ಲಿ ಮೀಡಿಯಮ್ ಆಗಿ ಹೀಟ್ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ಒತ್ಕೊಂಡಿರುವಂತಹ ಚಕ್ಲಿನ ಬಿಸಿಯಾಗಿರುವಂತಹ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಒತ್ಕೊಂಡಿರುವಂತಹ ಚಕ್ಲಿಗಳನ್ನ ಎಣ್ಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಲಿನ ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಅಥವಾ ಜಾಸ್ತಿ ಚಕ್ಲಿನ ಒಂದೇ ಸಾರಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಎಣ್ಣೆ ಎಷ್ಟು ಚಕ್ಲಿನ ಇಡಿಸುತ್ತೆ ಅಷ್ಟು ಚಕ್ಲಿನ ಹಾಕಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದನ್ನು ಎಣ್ಣೆಗೆ ಹಾಕಿ 1 ನಿಮಿಷದ ನಂತರ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಚೆನ್ನಾಗಿ ಗೋಧಿ ಬಣ್ಣ ಬರೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರುವಂತಹ ತುಂಬ ರುಚಿಯಾಗಿರುವಂತಹ ಚಕ್ಲಿ ರೆಸಿಪಿ ರೆಡಿ ಆಯಿತು. ಎರಡನೆಯ ರೆಸಿಪಿ ಚಕ್ಲಿ ಮುರುಕು ರೆಸಿಪಿ. ಅರ್ಧ ಕಪ್ ಅವಲಕ್ಕಿಯಿಂದ ಇನ್ಸ್ಟೆಂಟಾಗಿ ಕೇವಲ 10 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಚಕ್ಲಿ ಮುರುಕನ್ನ ಮಾಡೋದಕ್ಕೆ ನಾನಿಲ್ಲಿ ಮೊದಲು ಒಂದು ಪ್ಯಾನ್ಗೆ ಅರ್ಧ ಕಪ್ನಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ನಷ್ಟು ಹುರ್ಗಡ್ಡೆನ ಸೇರಿಸ್ಕೊಂಡು ಅವಲಕ್ಕಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ಲೇಮ್ನ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಅವಲಕ್ಕಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಅವಲಕ್ಕಿ ಕ್ರಿಸ್ಪಿ ಆಗಿದೆ. ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹುರ್ಗಡ್ಲೆ ಹಾಗೂ ಅವಲಕ್ಕಿ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾಗಿದ ನಂತರ ಇದನ್ನು ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನೈಸಾಗಿ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ರೀತಿ ನೈಸಾಗಿ ಫೈನ್ ಪೌಡ್ರ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಫೈನಾಗಿ ಪೌಡರ್ ಮಾಡೋಕ್ಕಾಗುತ್ತೋ ಅಷ್ಟು ಫೈನಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು. ನಂತರ
ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಕಲೋಂಜಿ. ಈ ಕಲೋಂಜಿ ಬಂದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಹಾಗೆ ಕೆಲವು ರೇಷನ್ ಅಂಗಡಿಗಳಲ್ಲೂ ಸಹ ಸಿಗುತ್ತೆ, ನೀವು ವಿಚಾರಿಸಿ ತಗೋಬೋದು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ನಾವು ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಚಕ್ಲಿ ಮಾಡುವಂತಹ ಮಿಷಿನ್ಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚಕ್ಲಿ ಮಾಡುವಂತಹ ಮಿಷಿನ್ಗೆ ಎಣ್ಣೆನ ಸೇರಿಸಿ ಸ್ವಲ್ಪ ಕೈಯಿಂದ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವು ಕಲಿಸ್ಕೊಂಡಿರುವಂತಹ ಚಕ್ಲಿ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದು ನಾನಿಲ್ಲಿ ಚಕ್ಲಿ ಮಿಷಿನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಉಳಿದಿರುವಂತಹ ಚಕ್ಲಿ ಹಿಟ್ಟು ಆರೋಗಬಾರ್ದು ಅಂತ ಹೇಳಿ ನಾನು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಚಕ್ಲಿ ಮಿಷಿನ್ ಕ್ಯಾಪ್ನ ಕ್ಲೋಸ್ ಮಾಡಿ ಈಗ ಚಕ್ಲಿನ ಬಿಸಿಯಾಗಿರುವಂತಹ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆನ ಮೊದಲೇ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಆಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ನಂತರ ನಾನಿಲ್ಲಿ ಚಕ್ಲಿ ಮುರುಕನ್ನ ಈ ರೀತಿ ಪ್ರೆಸ್ ಮಾಡಿ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಚಕ್ಲಿನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಚಕ್ಲಿ ಮುರುಕು ಟೈಪಲ್ಲಿ ಮಾಡ್ಕೊಳ್ತಿರೋದ್ರಿಂದ ನಾನು ಈ ರೀತಿ ಉದ್ದದಾಗಿ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆಗೆ ಸೇರಿಸಿದ ನಂತರ ತಕ್ಷಣಕ್ಕೆ ಇದನ್ನು ಕದ್ದಿಸೋದಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಬಿಟ್ಟು ಅದನ್ನು ತಿರುಗಿಸ್ಕೊಳ್ತಾ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಆಗೋವರೆಗೂ ಹಾಗೆ ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಬರುವಂತಹ ಬಬಲ್ಸು ಕಮ್ಮಿ ಆಗಿರುತ್ತೆ, ಆಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ. ಈಗ ರೆಡಿಯಾಗಿರುವಂತಹ ಚಕ್ಲಿ ಮುರುಕನ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರುವಂತಹ ಹಿಟ್ಟನ್ನು ಸಹ ಎಣ್ಣೆಗೆ ಸೇರಿಸಿ ಚಕ್ಲಿ ಮುರುಕನ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಮಾಡಿಕೊಂಡಿರುವಂತಹ ಚಕ್ಲಿ ಮುರುಕನ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮೀ, ಟೇಸ್ಟಲ್ಲಿ ನೋ ಕಾಂಪ್ರಮೈಸ್, ಅಷ್ಟು ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ. ಅಷ್ಟೇ ಅಲ್ಲ, ನಾವು ಇನ್ಸ್ಟೆಂಟಾಗಿ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಹಾಗೂ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು 3ನೇ ರೆಸಿಪಿ ಕೇವಲ 10 ನಿಮಿಷದಲ್ಲಿ 1 ಕಪ್ ಗೋಧಿ ಹಿಟ್ಟಿದ್ರೆ ಈ ರೆಸಿಪಿನ ಮಾಡ್ಕೋಬೋದು. ಹಾಗೆ ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಅರ್ಧ ಇಂಚಷ್ಟು ಶುಂಠಿ, 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ನೀವಿಲ್ಲಿ ಕಪ್ಪೆಳ್ಳನ್ನು ಸಹ ಸೇರಿಸ್ಕೋಬೋದು. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 1 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಂಜುವಾನ ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಂಜುವಾನ ಸೇರಿಸೋದ್ರಿಂದ ನಿಪ್ಪಟ್ಟು ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ಡೈಜೆಷನ್ ಕೂಡ ಈಸಿಯಾಗಿ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ಚಿಕ್ಕ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಸೇರಿಸೋದ್ರಿಂದ ಫ್ಲೇವರ್ಫುಲ್ ಆಗಿರುತ್ತೆ. ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಸೇರಿಸಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾವಿಲ್ಲಿ ಬಿಸಿ ಎಣ್ಣೆನ ಸೇರಿಸಿರೋದ್ರಿಂದ. ನಂತರ ಇದನ್ನು ಕೈಯಿಂದನೇ ಸ್ವಲ್ಪ ಪ್ರೆಸ್ ಮಾಡಿ, ನೋಡಿ ಈ ರೀತಿ ಹಿಟ್ಟನ್ನು ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಸೇರಿಸಿರುವಂತಹ ಎಣ್ಣೆ ಎಲ್ಲ ಹಿಟ್ಟಲ್ಲೂ ಚೆನ್ನಾಗಿ ಬೆರೆತ್ಕೋಬೇಕು. ಯಾವ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾವಿಲ್ಲಿ ನೋಡಿ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿದಾಗ ಅದು ಉಂಡೆ ಆಗಬೇಕು. ಬೈ ಮಿಸ್ ನಿಮಗೆ ಉಂಡೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮತ್ತೊಮ್ಮೆ ನಾನಿಲ್ಲಿ ಇದನ್ನು ಉಂಡೆ ಮಾಡಿ ತೋರಿಸ್ತೀನಿ. ಈ ರೀತಿ ಉಂಡೆ ಆಗಬೇಕು, ಆಗ ಮಾತ್ರ ನಿಪ್ಪಟ್ಟು ಗರಿ ಗರಿಯಾಗಿ ಬರುತ್ತೆ. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿಸಿ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ನಾರ್ಮಲ್ ವಾಟರನ್ನೇ ಸೇರಿಸಿ ಇದನ್ನು ಸಾಫ್ಟಾಗಿ ಕಲಸಿಟ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಸಾಫ್ಟಾಗಿ ಕಲಸಿಟ್ಕೊಂಡ್ರೆ ಸಾಕು.
ಈಗ ನಾನಿಲ್ಲಿ ಸಾಫ್ಟಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗ ಕೌಂಟರ್ ಟಾಪ್ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಾವು ಈ ಕಲಸಿಟ್ಕೊಂಡಿರುವಂತಹ ಹಿಟ್ಟಲ್ಲಿ ಅರ್ಧ ಹಿಟ್ಟನ್ನು ತೆಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ತೆಳುವಾಗಿ ಲಟ್ಟಿಸ್ಕೊಳ್ಳೋಣ. ಇದನ್ನು ದಪ್ಪದಾಗಿ ಲಟ್ಟಿಸ್ಕೋಬಾರ್ದು, ಚಪಾತಿ ಹಿಟ್ಟಿನ ರೀತಿ ಇದನ್ನು ತೆಳುವಾಗಿ ಲಟ್ಟಿಸ್ಕೋಬೇಕು. ತೆಳುವಾಗಿ ಲಟ್ಟಿಸ್ಕೊಂಡ್ರೆ ನಿಪ್ಪಟ್ಟು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ಇದನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ. ನಾನಿಲ್ಲಿ ಈ ರೀತಿ ಗ್ಲಾಸ್ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮನೇಲಿ ಯಾವುದಾದ್ರೂ ಬೌಲ್ ಆಗಿರಲಿ, ಗ್ಲಾಸ್ ಅಥವಾ ಯಾವುದಾದ್ರೂ ಕ್ಯಾಪ್ ಇದ್ದರೆ ಈ ರೀತಿ ನಿಪ್ಪಟ್ಟನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಇದೇ ರೀತಿ ಮಾಡ್ಕೋಬೇಕು ಅಂತೇನಿಲ್ಲ, ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು. ಆದರೆ ನಿಪ್ಪಟ್ಟು ಅಂದರೆ ರೌಂಡ್ ಶೇಪಲ್ಲೇ ಇರೋದ್ರಿಂದ ಇದನ್ನು ನಾನಿಲ್ಲಿ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ರಿಮೂವ್ ಮಾಡಿಕೊಂಡು ನಾನು ಕಟ್ ಮಾಡಿಟ್ಕೊಂಡಿರುವಂತಹ ನಿಪ್ಪಟ್ಟಿನ ಪೀಸಸ್ಗಳನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋಲ್ಲ, ಅಷ್ಟು ಗರಿ ಗರಿಯಾಗಿ ಈ ನಿಪ್ಪಟ್ಟು ಬಂದಿರುತ್ತೆ. ಸೊ ಮಕ್ಕಳಿಗೆ ನಾವು ಹೊರಗಡೆ ತಿಂಡಿನ ಕೊಡಿಸೋದಕ್ಕಿಂತ ಈ ರೀತಿ ಹೈಜೆನಿಕ್ಕಾಗಿ ಮನೆಯಲ್ಲಿಯೇ ತುಂಬ ರುಚಿಯಾಗಿ ಈ ರೆಸಿಪಿನ ಮಾಡಿಕೊಡ್ಬೋದು. ಮಾಡೋದು ಕೂಡ ತುಂಬಾ ಈಸಿ, 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಹಾಗೆ ಒಂದು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಇದೇ ರೀತಿ ನಾನಿಲ್ಲಿ ಉಳಿದಿರುವಂತಹ ಹಿಟ್ಟನ್ನು ಸಹ ಲಟ್ಟಿಸ್ಕೊಂಡು ಗ್ಲಾಸ್ ಸಹಾಯದಿಂದ ಅದನ್ನು ಸಹ ಸಣ್ಣ ಸಣ್ಣ ನಿಪ್ಪಟ್ಟುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ನಿಪ್ಪಟ್ಟು ಮಾಡಬೇಕು ಅಂತಿದ್ರೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಟೇಸ್ಟಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇರೋದಿಲ್ಲ, ಅಷ್ಟು ಸೂಪರಾಗಿರುತ್ತೆ. ಸೊ ಈಗ ಇದನ್ನು ಸಹ ನಾನಿಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಕಡೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಎಣ್ಣೆನೂ ಸಹ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆನೂ ಸಹ ಬಿಸಿಯಾಗಿದೆ. ನಾವಿಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮಾಗಿ ಹೀಟ್ ಮಾಡಿಕೊಂಡ್ರೆ ಸಾಕು. ಈಗ ಬಿಸಿಯಾಗಿರುವಂತಹ ಎಣ್ಣೆಗೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಪ್ಪಟ್ಟು ಪೀಸಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಗೆ ಸೇರಿಸಿದ ತಕ್ಷಣ ಇದನ್ನು ಕದಲಿಸೋದಕ್ಕೆ ಹೋಗಬಾರ್ದು. ಇದು ಸ್ವಲ್ಪ ಬೆಂದಿದ ನಂತರ ತಾನಾಗಿಯೇ ಮೇಲ್ ಬರುತ್ತೆ. ನಂತರ ಇದನ್ನು ತಿರುಗಿಸ್ಕೊಂಡು ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವಿಲ್ಲಿ ಎಣ್ಣೆ ಎಷ್ಟು ನಿಪ್ಪಟ್ಟನ್ನು ಇಡಿಸುತ್ತೆ ಅಷ್ಟು ನಿಪ್ಪಟ್ಟನ್ನು ಮಾತ್ರ ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಯೇ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೋದ್ರೆ ಇದು ಸೀದೋಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಸಣ್ಣ ಉರಿನಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ನಿಪ್ಪಟ್ಟು ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ. ಈಗ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಇದು ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಬರುವಂತಹ ಬಬಲ್ಸ್ ಕಮ್ಮಿ ಆಗುತ್ತೆ. ಸೊ ಬಬಲ್ಸ್ ಬರೋದಿಲ್ಲ. ಈಗ ಇದು ಆಗಿದೆ ಅಂತ ಹೇಳಿ ಅರ್ಥ. ಈಗ ಫ್ರೈ ಮಾಡ್ಕೊಂಡಿರುವಂತಹ ನಿಪ್ಪಟ್ಟನ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನಿಲ್ಲಿ ಉಳಿದಿರುವಂತಹ ನಿಪ್ಪಟ್ಟುಗಳನ್ನ ಎಣ್ಣೆಗೆ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೀವಿಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ನಾವು ನಿಪ್ಪಟ್ಟನ್ನು ಎಣ್ಣೆಗೆ ಸೇರಿಸಿದಾಗ ಎಷ್ಟೊಂದು ಬಬಲ್ಸ್ ಬರ್ತಾ ಇದೆ ಅಂತೇಳಿ. ಇದು ಕಂಪ್ಲೀಟಾಗಿ ಬೆಂದಿದ ನಂತರ ಬಬಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ. ಆಗ ಇದನ್ನ ನಾವು ಎಣ್ಣೆಯಿಂದ ತೆಕ್ಕೊಂಡ್ರೆ ಸಾಕು. ನೋಡಿ, ಇದನ್ನು ಸಹ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಎರಡನೇ ಬಾರಿಯೂ ಕೂಡ ಬಬಲ್ಸ್ ಬರೋದು ಕಮ್ಮಿ ಆಗಿದೆ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ತೆಗೆದಿಟ್ಕೊಬಿಡಿ. ಇದು ಆರಿದ ನಂತರ ಇನ್ನೂ ಕಲರ್ ಬರುತ್ತೆ. ಫೈನಲಿ ನಾನಿಲ್ಲಿ ಎಲ್ಲ ನಿಪ್ಪಟ್ಟುಗಳನ್ನು ಫ್ರೈ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ನೀವು ಕಲರ್ ಕೂಡ ನೋಡ್ತಾ ಇರ್ಬೋದು, ಆಗ ಸ್ವಲ್ಪ ಲೈಟ್ ಆಗಿತ್ತು. ಈಗ ಆರಿದ ನಂತರ ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ಸ್ ಮಾಡ್ತೀರಾ. 4ನೆಯ ಸ್ನ್ಯಾಕ್ಸ್ ರೆಸಿಪಿ. ಇದಕ್ಕೆ 1 ಕಪ್ ರವೆ ಇದ್ದರೆ ಸಾಕು. 2 ತಿಂಗಳು ಸ್ಟೋರ್ ಮಾಡುವಂತಹ ಈ ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡ್ಕೋಬೋದು. ಮಾಡೋದು ಕೂಡ ತುಂಬಾ ಈಸಿ. 2 ತಿಂಗಳಿಟ್ಟರು ಕೂಡ ಕೆಡೋದಿಲ್ಲ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನಾನಿಲ್ಲಿ 1 ಕಪ್ಪಿನಿಂದ ಅಳತೆ ಮಾಡಿಕೊಂಡು 1.5 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಪದಾರ್ಥಗಳನ್ನು ಸೇರಿಸಿ ಚೆನ್ನಾಗಿ ನೀರನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಿದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ನೆನ್ಪಿಡಿ, ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ರವೆನ ಮಿಕ್ಸ್ ಮಾಡ್ಕೋಬೇಕು. ರವೆನ ಸೇರಿಸಿದ ನಂತರ ನೀರು ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಚಿರೋಟಿ ರವೆ ಬದಲಾಗಿ ಉಪ್ಪಿಟ್ಟು ಮಾಡುವಂತಹ ಮೀಡಿಯಮ್ ರವೆನೂ ಕೂಡ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ತಗೋಬೋದು. ನೋಡಿ, ಚೆನ್ನಾಗಿ ನೀರು ಜೊತೆ ಹೊಂದ್ಕೊಳ್ಳೋ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು
5 ನಿಮಿಷ ಇದನ್ನು ಮುಚ್ಚಿಡೋಣ. ಈ ರೀತಿ ಮುಚ್ಚಿಡೋದ್ರಿಂದ ರವೆ ಸಾಫ್ಟಾಗಿ ಅರಳುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಯಾಗಿ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ ನಾನಿಲ್ಲಿ ಒಂದು 10 ಪೀಸಸ್ ಆಗುವಷ್ಟು ಗೋಡಂಬಿ, ಹಾಗೆ ಮಧ್ಯಕ್ಕೆ ಸೀಲಿಟ್ಕೊಂಡಿರುವಂತಹ ಒಂದು 7ರಿಂದ 8 ಪೀಸಸ್ ಆಗುವಷ್ಟು ಬಾದಾಮಿನ ಸೇರಿಸ್ಕೊಂಡು, ಗೋಡಂಬಿ ಹಾಗೂ ಬಾದಾಮಿ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಲೋ ಫ್ಲೇಮಲ್ಲಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆ ಡ್ರೈ ಫ್ರೂಟ್ಸ್ನ ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಗೋಡಂಬಿ ಹಾಗೂ ಬಾದಾಮಿನ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಹಾಗೂ ಬಾದಾಮಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿ ಗರಿ ಗರಿಯಾಗಿದ ನಂತರ ಒಂದು ಬೌಲ್ಗೆ ತೆಗೆದಿಟ್ಕೊಂಡು, ನಂತರ ನಾನು ಅದೇ ಎಣ್ಣೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೀಜನ ಸೇರಿಸಿ, ಕಡಲೆಬೀಜ ಕ್ರಿಸ್ಪಿ ಆಗೋವರೆಗೂ ಇದನ್ನು ಸಹ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೀಜನ ನೀವಿಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ ಕಡಲೆಬೀಜ ಕೂಡ ಈಗ ಕ್ರಿಸ್ಪಿ ಆಗಿದೆ. ಈಗ ಇದ್ರ ಜೊತೆಗೆ ಒಂದು ಸಣ್ಣ ಕಪ್ನಲ್ಲಿ 1 ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು, ಕರಿಬೇವಿನ ಸೊಪ್ಪು ಸಹ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಕ್ರಿಸ್ಪಿ ಆಗಿರುವಂತಹ ಕರಿಬೇವಿನ ಸೊಪ್ಪು ಹಾಗೂ ಕಡಲೆಬೀಜನ ನಾನಿಲ್ಲಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ನಾವಿಲ್ಲಿ ಮುಚ್ಚಿಟ್ಟಿರುವಂತಹ ರವಾ ಹಿಟ್ಟನ್ನು ನೋಡೋಣ. ರವೆ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಸಾಫ್ಟಾಗಿ ಬೇಯಿಸಿ ತುರಿದಿಟ್ಕೊಂಡಿರುವಂತಹ 2 ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ನೀವು ಇಲ್ಲಿ ನೈಸಾಗಿ ಮ್ಯಾಶ್ ಮಾಡಿ ಸಹ ಸೇರಿಸ್ಕೋಬೋದು. ನೋಡಿ ಆಲೂಗೆಡ್ಡೆ ಹಾಗೂ ರವೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ರೀತಿ ಸಾಫ್ಟಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ ಇಷ್ಟು ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಸ್ನ್ಯಾಕ್ಸ್ ರೆಸಿಪಿನ ಮಾಡಲಿಕ್ಕೆ ನೋಡಿ ಈ ರೀತಿ ಬರುವಂತಹ ಚಕ್ಲಿ ಪೇಟನ್ನ ತಗೊಂಡಿದ್ದೀನಿ. ಈಗ ಇದನ್ನು ನಾನಿಲ್ಲಿ ಚಕ್ಲಿ ಮಿಷಿನ್ಗೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಚಕ್ಲಿ ಮಿಷಿನ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನು ಚಕ್ಲಿ ಮಿಷಿನ್ಗೆ ಸೇರಿಸ್ಕೊಂಡು ಎಣ್ಣೆಗೆ ಸೇರಿಸಿ ಗರಿ ಗರಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿಯೆಸ್ಟ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ಇದು. ಅಷ್ಟೇ ಅಲ್ಲದೆ ಈ ಸ್ನ್ಯಾಕ್ಸ್ನ ನಾವು 2 ತಿಂಗಳವರೆಗೆ ಸ್ಟೋರ್ ಮಾಡಿಟ್ಕೋಬೋದು. ನೋಡಿ ನಾನೀಗ ಚಕ್ಲಿ ಮಿಷಿನ್ಗೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈ ಕಡೆ ನಾನು ಎಣ್ಣೆನೂ ಸಹ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಈಗ ಬಿಸಿಯಾಗಿದೆ. ಎಣ್ಣೆನ ಮೀಡಿಯಮ್ ಹೀಟಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗಿರುವಂತಹ ಹಿಟ್ಟನ್ನು ನಾನಿಲ್ಲಿ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತೇಳಿ. ಹಾಗೆ ಹಿಟ್ಟನ್ನು ಎಣ್ಣೆಗೆ ಸೇರಿಸಿದ ತಕ್ಷಣ ಅದನ್ನು ಕದಲಿಸೋದಕ್ಕೆ ಹೋಗಬಾರ್ದು. ನಾವಿಲ್ಲಿ ಸೇರಿಸಿರುವಂತಹ ಹಿಟ್ಟು ಬೆಂದು ಸ್ವಲ್ಪ ಸಣ್ಣಗಾಗುತ್ತೆ. ಆ ಟೈಮಲ್ಲಿ ಇದನ್ನು ಟರ್ನ್ ಮಾಡಿಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಹಿಟ್ಟನ್ನು ಸೇರಿಸಿದ ತಕ್ಷಣ ಇದನ್ನು ಕದಲಿಸೋದಕ್ಕೆ ಹೋದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ನೆನಪಿರಲಿ. ನೋಡಿ ಈಗ ಇದು ಆಗಿದೆ. ನಾನು ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಆದರೆ ಸಾಕು, ಇದು ರೆಡಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನಿಲ್ಲಿ ಸೆಕೆಂಡ್ ಬ್ಯಾಚಲ್ಲೂ ಸಹ ಎಣ್ಣೆಗೆ ಹಿಟ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫೈನಲಿ ನಾನಿಲ್ಲಿ ಎಲ್ಲ ಹಿಟ್ಟನ್ನು ಸಹ ಅದೇ ರೀತಿ ಎಣ್ಣೆಯಲ್ಲಿ ಸೇರಿಸಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ ನಾವಿಲ್ಲಿ ಬಳಸಿರುವಂತಹ 1 ಕಪ್ ರವೆಗೆ ದೊಡ್ಡ ಕಪ್ ಆಗುವಷ್ಟು ಸ್ನ್ಯಾಕ್ಸ್ ರೆಸಿಪಿ ಸಿಕ್ಕಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ. ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್, ಹಾಗೆ ಫ್ರೈ ಮಾಡಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಹಾಗೂ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು, ಆದರೆ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಉಪ್ಪು ಹಾಗೂ ಖಾರನ ನಿಮ್ಮ ರುಚಿಗೆ
ತಕ್ಕಂತೆ ನೋಡಿ ಸೇರಿಸ್ಕೊಳ್ಳಿ. ಎಲ್ಲ ಪದಾರ್ಥಗಳನ್ನು ಸೇರಿಸಿದ ನಂತರ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರುವಂತಹ 2 ತಿಂಗಳು ಸ್ಟೋರ್ ಮಾಡಿ ತಿನ್ನಬಹುದಂತಾದ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು. ಮಿಸ್ ಮಾಡದೆ ಈ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಈಸಿ ಹಾಗೂ ಟೇಸ್ಟಿ ರೆಸಿಪಿಗಳಿಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.